पंचाचार्यान् जगद्गुरून् शांतानंद स्वरूपाय शिष्यानंद प्रदायने श्री चन्न सिद्धरामाय शिवाय गुरुवे नमः. ಪ್ರಾತಸ್ಮರಣೀಯರಾಗಿರುವಂತಹ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು ಎಲ್ಲ ಬಸವಾದಿ ಪ್ರಮಥರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಈ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರುವಂಥ ಭದ್ರಕಾಳಿ ಸಮೇತ ವೀರಭದ್ರೇಶ್ವರರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಈ ನೆಲವನ್ನು ತಪೋನೆಲವನ್ನಾಗಿ ಮಾಡಿ ಎಲ್ಲ ಭಕ್ತರಿಗೆ ಆಶೀರ್ವಚನವನ್ನು ದರ್ಶನಾಶೀರ್ವಾಚನವನ್ನು ಕರುಣಿಸಿರುವಂತಹ ಶ್ರೀಗುರು ಕಾರಸಿದ್ದೇಶ್ವರರಿಗೆ ಕರ್ತೃತ್ವ ಶಕ್ತಿಗೂ ಹನುಮನೆದು ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎನ್ನ ಆರಾಧ್ಯ ಗುರುವರ್ಯರಾಗಿರುವಂತಹ ಶ್ರೀಶೈಲ ಜಗದ್ಗುರು ಮಹಾಸನ್ನಿದೇವರ ಪಾದಗಳಿಗೆ ಶತಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಅದೇ ರೀತಿ ಶ್ರೀಮಠದ ಉತ್ತರಾಧಿಕಾರಿಗಳಾಗಿರುವಂತಹ ರೇಣುಕದೇವರಿಗೆ ಗುರೂಜಿಯವರೇ ಗುರುಮಾತೆಯರಿಗೆ ಹಾಗೂ ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲರಿಗೂ ಎನ್ನ ಶರಣು ಶರಣಾರ್ಥಿಗಳು. ನಾವು ಮನಸ್ಸು ಹೆಂಗೆ ಇಟ್ಕೋಬೇಕು? ಕ್ರಿಂಪಲ್ ಮಿ ಫಾದರ್ ದ್ಯಾಟ್ ಐ ಮೇ ನಾಟ್ ಗೋ ಹಿಯರ್ ಆ್ಯಂಡ್ ದೇರ್, ಬ್ಲೈಂಡ್ ಮಿ ಫಾದರ್ ದ್ಯಾಟ್ ಮೇ ನಾಟ್ ಲುಕ್ ಹಿಯರ್ ಆ್ಯಂಡ್ ದೇರ್. ಅಂದ್ರೆ ಅತ್ತಲಿತ್ತಲು ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೇಳಿಸದಂತಿರಿಸು ಕೂಡಲ ಸಂಗಮ ದೇವ. ಇಲ್ಲಿ ಬಸವಣ್ಣನವ್ರು ಏನು ಹೇಳ್ಯಾರಂದ್ರೆ ನಮ್ಮ ಮನಸ್ಸನ್ನು ಹೆಂಗೆ ಇಟ್ಕೊಂಡಿರಬೇಕು? ನಾವು ನಮ್ಮ ಮನಸ್ಸನ್ನು ಆ ಕಡೆ ಕಳಿಸಬಾರ್ದು. ನಾವಿಲ್ಲಿ ವಿದ್ಯೆ ಕಲಿಯಾಕೆ ಬಂದೇವಂದ್ರೆ ವಿದ್ಯೆ ಕಡೆ ಗಮನ ಇರಬೇಕು, ಮನೆ ಕಡೆ ಗಮನ ಇರಬಾರ್ದು. ಒಂದು ಸಣ್ಣ ದೃಷ್ಟಾಂತ ಏನಂದ್ರೆ, ಒಂದು ಊರಾಗ ಒಬ್ಬ ಕುದುರೆ ವ್ಯಾಪಾರ ಮಾಡೋರ್ತಾನೆ. ಅವನ ಕಾಯಕ ಏನಾಗಿರ್ತೈತೆ ರೀ, ಬರೀ ಕುದುರೆ ಮರಿದಾಗಿನ ತೊಗೊಂಡು ಬೆಳೆಸಿ ದೊಡ್ಡವಾಗೋದು ಮಾರೋದು ಮಾಡ್ತಿರ್ತಾನೆ. ಹಿಂಗೆ ಮಾರ್ಕೋದು ಹೋಗಿರ್ತಾನೆ. ಒಂದು ದಿವಸ ಏನಾಕೈತಿ, ಬೇರೆ ಊರಿಗೆ ಹೋಗ್ತಾನ ಮಾರಾಟಕ್ಕೆ. ಬೇರೆ ಊರಿಗೆ ಒಂದು 7 ಕುದುರೆ ಹಾಕೊಂಡು ಹೋಗಿರ್ತಾನೆ ಮಾರಕ್ಕೆ. ಹಂಗೆ ಹೋದಂಥ ಸಂದರ್ಭದಾಗ ಬೆಳಗ್ಗಿಂದ ಸಾಯಂಕಾಲ ತನಕ ಮಾರಾಟಕ್ಕೆ ಕೊಂಡ್ತಾನೆ, ಒಂದು ಕುದುರೆ ಮಾರಂಗಿಲ್ಲ. ಭಾಳ ದಿವಸ ಆದಮೇಲೆ ಊರಾಗ ಸಂತೆ ಆಗೈತೆ ಅಂತ ಹೇಳಿ ಇನ್ನೊಂದು ತಾಸು ಕೊಂಡ್ಬೇಕಾದ್ರೆ 10ರಿಂದ 11 ತನಕ ಹಂಗೆ ಕೊಂಡ್ತಾನೆ. ಆದರೆ ಯಾರೂ ಬರೋಂಗಿಲ್ಲ. ಏನು ಮಾಡೋದು? ಮಕ್ಕೋಬೇಕಂದ್ರೆ ಕುದುರೆಗಳನ್ನೆಲ್ಲ ಹಂಗಿಲ್ಲ, ಕಟ್ಟಬೇಕತ್ತೆ ಕಟ್ಟಕ್ಕೆ ಹೋಗ್ತಾನೆ. 6 ಹಗ್ಗಿರ್ತಾವೆ ಒಂದು ಕಡೆ, ಒಂದು ಹಗ್ಗಿರಂಗಿಲ್ಲ, 7 ಕುದುರೆ ಇರ್ತಾವೆ. ಹೆಂಗೆ ಮಾಡೋದಪ್ಪ ಅಂತ ಹೇಳಿ ಭಾಳ ಚಿಂತಕ್ಕೈತವ. ಸುತ್ತಮುತ್ತ ನೋಡ್ತಾನೆ, ಯಾವ್ದಾರು ಮನ್ಯಾಗ ಹಗ್ಗಿರ್ತಾವ ಅಂತ ನೋಡೋಕ್ಕಾಗುತ್ತೆ ನಿಲ್ತಾನೆ. ಒಂದು ಮನ್ಯಾಗ ಲೈಟ್ ಹತ್ತಿರ್ತೈತಿ. ಆ ಮನೆಗೆ ಹೋಗಿ ಒದರ್ತಾನೆ, ಯಾರನ್ನಾರು ಕರಿತಾನೆ. ಯಾರು ಬರಲ್ಲ ಮೊದಲು. ಇನ್ನೊಂದು ಸರ್ತಿ ಕರಿತಾನು, ಒಬ್ಬ ಯುವಕ ಬರ್ತಾನೆ. ಅವ್ನು ಕೇಳ್ತಾನೆ, ಹಿಂಗೆ ರೀ ನಾ ಹಿಂಗೆ ಬಂದೇನೆ, ಹಾಗೆ ಕಡಿಮೆ ಅದೈತಿ, ಏನು ಮಾಡೋದು ರೀ? ಅದು ಕೇಳಿದಾಗ, ನಮ್ಮ ಕಡೆ ಹಗ್ಗಿಲ್ಲ ಅಂತ ಹೇಳಿ, ನಮ್ಗೆ ಅದು ಏನು ಅಂಥ ಆಕಳ ಸಾಕಿದವ್ರ ದನ ಸಾಕಿದವ್ರಲ್ಲ, ನಮ್ಮ ಕಡೆ ಹಗ್ಗಿಲ್ಲ ಒಂದು ಅನ್ನ ಇವಂಗೆ ಭಾಳ ಇದಾಕೈತಿ. ಹೊರಗೆ ನಿಲ್ತಾನೆ ಹಂಗೆ ಗೇಟಿಗೆ. ಏನು ಮಾಡೋದತ್ತು ಯೋಚನೆ ಮಾಡ್ಕೋತ ನಿಂತಾಗ ಅದ ಮನೆಯಿಂದ ಒಬ್ಬ ವಯಸ್ಸಾದಂಥ ವೃದ್ಧ ಒಬ್ಬ ಅಜ್ಜ ಬರ್ತಾನೆ. ಏನಾಗೈತಿಪ್ಪ ನನಗದು ಕೇಳ್ತಾನೆ. ಹಿಂಗೆ ರೀ ಹಿಂಗೆ ಒಂದು ಹಗ್ಗ ಕಡಿಮೆ ಅದೈತೆ ಅವ ಹೇಳ್ತಾನೆ. ಆಗ ಅವ್ರು ವಯಸ್ಸಾದವ್ರು ಹೇಳ್ತಾರೆ, ಒಂದು ಹೇಳ್ತಾನೆ ಅದನ್ನು ಮಾಡ್ತೀನಿ ಅಂದ್ರೆ ಅಟ್ಟೆ ಹೇಳ್ತಾನೆ ಅಂತ ಹೇಳ್ತಾರೆ. ಹ್ಞೂ ರೀ ನೀವು ಹೇಗೆ ಮಾಡ್ತಂತ ಹೇಳಿ ಹ್ಞೂ ಅಂತ ನಾವು ಏನು ರೀ ಅದು ಕೇಳಿದಾಗ, 7 ಕುದುರೆ 6 ಹಗ್ಗ ಅದಾವಿಲ್ಲ, ಸಾಲಕ್ಕೆ 7 ಕುದುರೆ ನಿಲ್ಲಿಸ್, 6 ಕಟ್ಕೋತ ಬಾ, ಲಾಸ್ಟ್ ಒಂದು ಉಳಿತೈತಿಲ್ಲ, 3 ಬುದ್ಧಿ ಉಳಿತಿದ್ಯಾ, ಏನು ಮಾಡೋದು ಅದು ಕೇಳಿದೆ. ಏನು ಮಾಡ್ತಿದ್ದಾರೆ ನೀವು ಇದ್ರೆ? ಆಗ ಅವ್ರು ಏನು ಹೇಳ್ತಾರೆ ಗೊತ್ತೈತಿ, ಅವಕ್ಕೆಲ್ಲ ಹೆಂಗೆ ಕಟ್ಟಿಲ್ಲ, ಇದಕ್ಕೂ ಹಂಗೆ ಕುದಿಗಟ್ಟು ಕಟ್ಟಿದಂಗೆ ಮಾಡು, ತಳಗಟ್ಟು ಗುಟ್ಟಕ್ಕೆ ಕಟ್ಟಿದಂಗೆ ಮಾಡಂತಾರೆ. ಹಂಗೆ ರೀ ನಿಲ್ತಾವ ಅಂತ ಕೇಳ್ತಾರೆ ಅವ್ರು. ಇಲ್ಲ, ಇದೊಂದು ಚಮಕ್ ಐತಿ, ಮಾಡಿ ನೋಡಂತೇವ್ರು. ಹೆಂಗೆ ನಾ 8 ವರ್ಷ ಆಯ್ತು ಕುದುರೆ ವ್ಯಾಪಾರ ಮಾಡತ್ತ, ನನಗೆ ಗೊತ್ತಿಲ್ಲ, ನಾನು ಮಾಡಿ ನೋಡು ಗೊತ್ತಾಕತೈತಿ ಹೇಗೆ ಕಳಿಸ್ತಾರೆ ಅವ್ರು. ಆತಪ್ಪ ವಯಸ್ಸಾದಾರ, ಏನೋ ಒಂದಿಟ ಅನುಭವ ಐತಿ, ಅವ್ರು ಹೇಳ್ದಂಗೆ ಮಾಡೋ ಅಂತ ಹೇಳಿ ಅವ ಏನು ಮಾಡ್ತಾನೆ, ಹೋಗ್ತಾನ ಸಾಲಕ್ಕೆ ನಿಲ್ಲಿಸ್ತಾನೆ, ಕಟ್ತಾನೆ. ಅವರು ಇದು 7ನೇದಕ್ಕೆ ಏನು ಮಾಡ್ತಾನೆ, ಕೊಳ್ಳ ಕಟ್ಟಿದಂಗೆ ಮಾಡ್ತಾನೆ, ತಳ ಕಟ್ಟಿದಂಗೆ ಮಾಡ್ತಾನೆ. ಕಟ್ಟಿ ನೋಡ್ತಾನೆ, ನಿಲ್ತಾನೆ. ಹಂಗೆ ಏನು ಹೊಕ್ಕ ಆಂಬಲ್ ಅದು ನೋಡ್ಕೋತ ಹಂಗೆ ಒಂದು ತಾಸು ಹಂಗೆ ಮಕ್ಕೊಂದಂಗೆ ಮಾಡ್ತಾನೆ. ಅಲ್ಲಿ ಹೋಗಂಗಿಲ್ಲ. ಅದು ಕುದುರೆ ಎಲ್ಲ ಹೆಂಗೆ ನಿಂತಿರ್ತಾವೆ ಅದು ಹಂಗೆ ನಿಂತು ಬಿಡ್ತೈತಿ. ಇವ್ನು ಗಾಬರಿ ಹಾಕಾನೆ, ಇಟ್ಟು ದಿವಸ ಆತು ಹಿಂಗೆ ಮಾಡಾಕದ, ನೀನು ನನಗೇನು ಹಿಂಗೆ ಗೊತ್ತಾಗಿಲ್ಲ, ಇದು ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ತಾನೆ. ಅಟ್ಟಾದ್ರೂ ಅದು ಅಳಿಗಾಡಂಗಿಲ್ಲ, ಹಂಗೆ ನಿಂತು ಬಿಡ್ತೈತಿ. ಅದು ಚಲೋ ಆತಪ್ಪ, ಅಜ್ಜಾರು ಹೇಳಿದ್ದು ಒಂದು ಚಲೋ ಆತತ್ ಹೇಳಿ ಅಲ್ಲೇ ಮಕ್ಕೊಂಡ್ಬಿಡ್ತಾನೆ. ಬೆಳಗ್ಗೆ ಹೇಳ್ತಾನೆ, ಎಲ್ಲ ಉಚ್ಕೊಂಡು ಗಾಡಿ ಹಾಕಿಬಿಡ್ತಾನೆ.
ಇದು ಲಾಸ್ಟ್ನೇದು ಎಟ್ಟಾದರೂ ಅಳಗ್ಯಾಡಂಗತ್ತೆ ಎಲ್ಲ ಹೋದ ಕರೆಯೋದು ಬರ್ವಾತ ಒಟ್ಟು ಇನ್ನು ಹೆಂಗೆ ಮಾಡೋದು ರಾತ್ರಿ ಹಿಂಗೆ ಆತು ಇನ್ನು ಹೆಂಗೆ ಮಾಡೋದು ಅಂತ ಹೇಳಿ ಹೊಳ್ಳೆ ಮತ್ತೆ ಅದ ಮನೆಗೆ ಹೋಗೋನು ಯಾವ ಮನ್ಯಾಗಿಂದ ಹೇಳಿರ್ತಾರೆ ಅದ ಮನೆಗೆ ಹೋಗೋಣ ಕೇಳ್ತಾನೆ ಹಿಂಗೆ ಆಗೈತೆ ರೀ ಎಲ್ಲ ಹೋಗ್ಯಾವ ಇದು ಬರ್ವಾತ್ರಿ ಅಂತ ಎಷ್ಟು ಶಾನೆ ಆದಿಪ್ಪ ನೀ ಎಲ್ಲ ಬಿಚ್ಕೊಂಡು ಹೋಗಿ ಇದಕ್ಕೆ ಒಳಗೆ ಬಿಚ್ಚಿದಂಗೆ ಮತ್ತು ಉಚ್ಚಿದಂಗೆ ಮಾಡೋದಕ್ಕೆ ಅದಂಗೆ ಬರ್ಬೇಕಂತ ಕೇಳ್ತಾರೆ ಅವ್ರು ರಾತ್ರಿ ಕಟ್ಟಿರ್ತಿ ಬೆಳಿಗ್ಗೆ ಉಚ್ಚಿದಂಗೆ ಮಾಡೋದಕ್ಕೆ ಅದು ಹೆಂಗೆ ಬರ್ಬೇಕಂತ ಕೇಳ್ತಾರೆ ಹೌದ್ರಿ ಅಂತ ಹೇಳಿ ಓಡ್ಕೊತ ಹೋಗೋಣ ಹಂಗೆ ಮಾಡ್ತಾನೆ ಸರಳ ಅದು ಹೋಗಿ ಗಾಡಿ ಹತ್ತಿ ಬಿಡ್ತೈತಿ ಹಂಗೆ ನಾವು ಏನು ಮಾಡ್ಬೇಕ್ರಿ ನಮ್ಮ ಮನಸ್ಸನ್ನು ಒಂದೇ ಕಡೆ ಇಟ್ಕೋಬಾರ್ದು ಕಟ್ಟಿದಂಗೆ ಮಾಡ್ಬೇಕು ಬಿಟ್ಟಿದಂಗೆ ಮಾಡ್ಬೇಕಂದ್ರೆ ಇಲ್ಲಿ ಇದ್ದಂಗೆ ಮಾಡಬೇಕು ಊರಾಗಿದ್ದಂಗೂ ಮಾಡ್ಬೇಕಂದ್ರೆ ಅಲ್ಲಿದ್ದು ನೆನೆಸ್ಬಾರ್ದು ಹೊಳೆ ನಮಗೆ ಆ ಕಡೆ ಹೋಗಿ ಈ ಕಡೆದು ಮರಿಬಾರ್ದು ನಾವು ವಿದ್ಯಾರ್ಥಿ ಆದವರು ಒಂದೇ ಕಡೆ ಮನಸ್ಸು ನಾವು ಏನು ಗುರಿ ಇರ್ತೈತೆ ಅದ್ರ ಕಡೆ ಸಾಧನೆ ಮಾಡಬೇಕು ಅದು ಒಂದರ ಕಡೆ ಓದಬೇಕು ಅದು ಒಂದರ ಕಡೆ ಲಕ್ಷ್ಯ ಇಟ್ಕೋಬೇಕಂತ ಹೇಳಿ ನನ್ನ ಒಂದೆರಡು ಮಾತುಗಳೇನೆ ಜಗದ್ಗುರು ಮಹಾಸನ್ನಿಧರ ಪಾದಗಳಿಗೆ ಅರ್ಪಿಸಿ ಒಂದೆರಡು ಮಾತುಗಳಿಗೆ ವಿರಾಮ ಮಾಡ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ.